ಇವತ್ತು ಇಲ್ಲಿ ನಮ್ಮ ಇಂಡಿ ರೋಡ್ ಹತ್ರ ರೀಸೈಕ್ಲಿಂಗ್ ಪ್ಲಾಂಟ್ ಹತ್ರ ಇವತ್ತೊಂದು 3 ಮಕ್ಕಳ ದುರ್ಮರಣ ಆಗ್ಯದ. ಆ 3 ಮಕ್ಕಳು ನಿನ್ನೆ ಮಧ್ಯಾಹ್ನ ಹಿಡಿದು ನಾಪತ್ತೆ ಆಗಿದ್ದಾರೆ. ಅವು ಎಲ್ಲ ಚೆಕ್ ಮಾಡ್ಕೊತ ಬಂದಾಗ ಇಲ್ಲಿ CCTV ಒಳಗೆ ಪಾಸ್ ಆಗ್ಯಾರ. ಈ ಒಂದು ಶಾಂತಿನಿಕೇತನ್ ಕಾಲೇಜ್ ಎದುರುಗಡೆ CCTV ಒಳಗಿನ ಪಾಸ್ ಆಗ್ಯಾರ. ಮುಂದಿನ CCTV ಒಳಗೆ ಇಲ್ಲ ಅಣ್ಣ, ಇಲ್ಲಿ ರೀಸೈಕ್ಲಿಂಗ್ ಪ್ಲಾಂಟಿಗೆ ಬಂದಾರ. ಇಲ್ಲಿ ಇವ್ರು ಇಷ್ಟು ಬೇಜವಾಬ್ದಾರಿತನ ಮಾಡ್ಯಾರಂದ್ರೆ ಅಲ್ಲೊಬ್ಬ ಗಾರ್ಡ್ ಇಲ್ಲ. ಗಾರ್ಡ್ ಇದ್ರು ಕೂಡ ಸಾಯಂಕಾಲ ಅವ್ರು ಯಾರು ಮಕ್ಕಳು ಬಂದೇ ಇಲ್ಲ ಅಂತ ಹೇಳಿ ಅವು ಮಕ್ಕಳ ದುರ್ಘಟನೆಗೆ ಇದೇ ಕಾರಣ. ಯಾಕಂದ್ರೆ ಇದಕ್ಕೆ ನೇರವಾಗಿ ಹೊಣೆ ಅವ್ರು ಹೊರಬೇಕು ಮತ್ತು ಪರಿಹಾರ ಕೊಡ್ಬೋದು, ಆದ್ರೆ ಜೀವ ಕೊಡಕ್ ಸಾಧ್ಯ ಇಲ್ಲ. ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಇನ್ನು ಮುಂದಾದ್ರೂ ಅದು ಎತ್ತೆಚ್ಕೊಂಡು ಅದಕ್ಕೊಂದು ಕಂಪೌಂಡಿಂಗ್ ಮಾಡ್ಲಿ, ಅದಕ್ಕೊಂದು ಪ್ರಾಪರ್ ಒಂದು ಗೇಟ್ ಹಾಕೋದಿರ್ಲಿ, ಒಂದು ಸೆಕ್ಯೂರಿಟಿ ಗಾರ್ಡ್ ಇರ್ಬೇಕು. ಯಾಕಂದ್ರೆ ಈ ಎಲ್ಲಾ ಮಕ್ಕಳು ತಿರುಗಾಡೋರೆ, ಈ ಕಾಲೇಜ್ ಅದಾವ, ಸ್ಕೂಲ್ಸ್ ಅದಾವ. ಈಗ ನೋಡ್ರಿ ಪಾಪ ಗದಗದಿಂದ ಒಂದ್ 2 ಮಕ್ಳು ಅವ್ರ ಮಾಮನ ಮನೆಗೆ ಬಂದಾರ. ಅವು ಸುತ್ತ ಸತ್ತೋಗ್ಬಿಟ್ಟ ಹುಡುಗರು. ಇವತ್ತು 5, 6, 7 ವರ್ಷದ ಹುಡುಗರು ಅದಾವು. ಅವು ಪರಿಸ್ಥಿತಿ ಹೆಂಗಾಗ್ಬೇಕು? ಅವ್ರ ತಾಯಿ ತಂದೆ ಪರಿಸ್ಥಿತಿ ನೋಡಿದೆ ಈಗ ಭಾಳ ಕೆಟ್ಟ ಅನಿಸ್ತು. ಯಾಕಂದ್ರೆ ಇಷ್ಟು ಬೇಜವಾಬ್ದಾರಿತನ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ವಾಟರ್ ರೀಸೈಕ್ಲಿಂಗ್ ಪ್ಲಾಂಟೇ ಶಿಫ್ಟ್ ಮಾಡ್ಬೇಕು. ಒಂದು ಇದು ಬಂದ್ ಮಾಡಿಬಿಡ್ರಿ. ಬಂದ್ ಮಾಡಿ ನಿಮ್ಗೆ ಮೇಂಟೆನೆನ್ಸ್ ಆಗೋದಿಲ್ಲ ಅಂದ್ರೆ ಬಿಟ್ಬಿಡ್ರಿ. ಬಿಟ್ಟು ಯಾರ್ದಾರ ಜೀವಕ್ಕೆ ಬಲಿ ತಗೋತೀರಪ್ಪ ಅಂತಂದ್ರೆ ಇದೆ ಅಂತಾನೆ. ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ ನೇರ ಆಗ್ರಹ ಮಾಡ್ತೀನಿ. ಆ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಪರಿಹಾರದ ಜೊತೆಗೆ ಇದ್ರದೊಂದು ಕಂಪೌಂಡಿಂಗ್ ವ್ಯವಸ್ಥೆ ಮಾಡಬೇಕು. ಇಲ್ಲಿಕಂದ್ರೆ ಇದನ್ನ ಬಂದ್ ಮಾಡಿಬಿಡ್ರಿ. ನಿಮ್ಮ ಕಡೆ ಮೇಂಟೆನೆನ್ಸ್ ಆಗೋದಿಲ್ಲ, ನೀಗುತ್ತದಲ್ಲ, ಬಿಟ್ಬಿಡ್ರಿ, ಬಂದ್ ಮಾಡಿಬಿಡ್ರಿ. ಯಾಕಂದ್ರೆ ಯಾರ್ದ ಪ್ರಾಣ ತೊಗೊಳಕ್ ನೀವ್ ಯಾರ್ರಿ? ಯಾರ್ದಾರ ಪ್ರಾಣ ತಗೊಳ್ಳೋ ಸಲುವಾಗ ನೀವು ಈ ತರ ಆದ್ರೆ ಅದಕ್ಕೆ ಒಂದು ಉಗ್ರ ಹೋರಾಟ ಮಾಡ್ತೀವಿ. ಇದಕ್ಕೆ ಯಾರು ಸುಮ್ ಕುಂದ್ರದಿಲ್ಲ. ಇಡೀ ಬಿಜಾಪುರ ಜನನೇ ಅದಕ್ಕೆ ಪ್ರತಿಭಟನೆ ಮಾಡಿ ಅದಕ್ಕೆ ಒಂದು ದೊಡ್ಡ ಹೋರಾಟ ಮಾಡಿ ಇದನ್ನ ಬಂದ್ ಮಾಡಿಸುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಅಥವಾ ಇದಕ್ಕೊಂದು ಏನ್ರಿ ಸೂಕ್ತ ಪರಿಹಾರ ಕೊಡ್ರಿ. ಪರಿಹಾರ ಅಂತೂ ಕೊಡೇಬೇಕು. ಅದ್ರ ಜೀವನ ಹೋಗ್ಯದ್ರ ಏನು ಅವ್ರಿಗೆ ಪರಿಹಾರ ಕೊಟ್ರೆ ಏನಾಗ್ತದ? ಆದ್ರೂ ಇದೊಂದು ಬಹಳ ಅಮಾನವೀಯ ಘಟನೆ. ಇದಕ್ಕೆ ಕಾರಣೀಕರ್ತರು ಯಾರ್ಯಾರು ಅದಾರ ಅವ್ರ ಮ್ಯಾಗ ಕ್ರಮ ಆಗಬೇಕು. ಇದು ನೆಗ್ಲಿಜೆನ್ಸಿ ಆಫ್ ಅವ್ ಏನು ಯೂನಿಟ್ ಮಾಡ್ತಾರ, ರನ್ ಮಾಡ್ತಾರಲ್ಲ, ಅವ್ರದ್ದು ನೆಗ್ಲಿಜೆನ್ಸಿ ಐತಿ. ಅವ್ರ ನೆಗ್ಲಿಜೆನ್ಸಿ ಮ್ಯಾಗ FIR ಆಗ್ತದೆ. ಅದಕ್ಕೆ ನಾವು ಉಗ್ರ ಹೋರಾಟನೂ ಮಾಡ್ತೀವಿ. ಸ್ಟೇಷನ್ಗೆ ಹೋಗ್ಯಾರ, ಕಂಪ್ಲೇಂಟ್ ಕೊಟ್ರ. ನಿನ್ನೆ 2-3 ಸಲ ಪೊಲೀಸರು, ನಾನು PSI ಅವ್ರ ಜೊತೆ ಮಾತಾಡಿದೆ. ಅವ್ರು 2-3 ಸಲ ಇಲ್ಲಿ ಬಂದು ಹೋಗ್ಯಾರ. ಯಾಕಂದ್ರೆ ಈ CCTV ಒಳಗೆ ಪಾಸ್ ಆಗ್ಯದ. ಇನ್ನೇ ಜಸ್ಟ್ ನಾ DSP ಸಾಹೇಬ್ರ ಹತ್ರ ಮಾತಾಡಿದೆ. ಈ CCTV ಹತ್ರ ಪಾಸ್ ಆಗಿ ನೆಕ್ಸ್ಟ್ CCTV ಒಳಗೆ ಅವ್ರು ಸಿಗೋದಿಲ್ಲಪ್ಪ ಅಂತಂದ್ರೆ ಮತ್ತೆ ಅವ್ರು ಇಲ್ಲೇ ಅದಾರ ತಂದಂಗೆ ಅರ್ಥಲ್ಲ. ಇದು ಪ್ರಾಪರ್ ಒಬ್ರು ಯಾರು ಗಾರ್ಡ್ ಗೀಡ್ ಕೂತಿದ್ರು ನೋಡ್ರಿ. ಏನದ ಚೈನ್ ಸ್ನ್ಯಾಚಿಂಗ್ ಅದ. ಎಲ್ಲಾರು ಸಾಯಂಕಾಲ ಹೊರತ ಇಲ್ಲೆಲ್ಲಾರು ಏನ್ ಮಾಡ್ತಾರಂದ್ರೆ ದಾರು ಕುಡ್ಕೋತ್ ಕುಂದಿರ್ತಾರ ಎಲ್ಲ. ಅವು ಎಲ್ಲ ಪರಿಸ್ಥಿತಿ ಏನು ಒಬ್ರಿಗೊಬ್ರು ಒಂದೊಂದು ಹೇಳಾಕತ್ತಾರ. ಈಗ ಸದ್ ಪರಿಸ್ಥಿತಿ ಹೆಂಗಾಗ್ಯಾವ, ಏನ್ ನಡೀತಾವ ಇಲ್ಲಿ ಸಾಯಂಕಾಲ ಎಲ್ಲ ಏನೇನ್ ಚಟುವಟಿಕೆ ನಡೀತಾವ ಇಲ್ಲಿ ಎಲ್ಲ. ಇಲ್ಲಿ ಸುತ್ತಮುತ್ತಲು ಜನನು ಇಲ್ಲಿ ಇರಾಕ ಸುತ್ತ ವ್ಯವಸ್ಥೆ ಇಲ್ಲ, ಅಂತ ಪರಿಸ್ಥಿತಿ ಐತಿ ಇಲ್ಲಿ. ಅದಕ್ಕೆ ಅದ್ರ ಮ್ಯಾಗ ಸುತ್ತ ನೀವು ಪೊಲೀಸರ ಮ್ಯಾಗ ಆಪಾದನೆ ಕೊಟ್ರೆ ಈಗ ನಾವು ಮತ್ತೆ ತಂದೆ ತಾಯಿ ಮ್ಯಾಗೆ ಹಿಡಿಬೇಕಾಗ್ತದೆ. ಮಕ್ಕಳಿಗೆ ಬೇಜವಾಬ್ದಾರಿತನ ರಸ್ತೆಗೆ ಯಾಕೆ ಬಿಡ್ತಿರತ್ತ ಕೇಳಬೇಕಾಗ್ತದೆ. ಅದಕ್ಕೆ ಅವೆಲ್ಲ ಬೇಡ. ಏನಾಗಬೇಕಾಗ್ಯದ ಅವು ಮಾಡೋಣ ಮೊದ್ಲು. ಈಗ ಸುಮ್ಮನೆ ಯಾಕಂದ್ರೆ ಒಬ್ಬರ ಮ್ಯಾಗ ಒಬ್ರು ನಾವು ಆರೋಪ ಮಾಡ್ಕೊತ ಹೋಗಿನ ಏನು ಡಿಪಾರ್ಟ್ಮೆಂಟ್ ನೆಗ್ಲಿಜೆನ್ಸಿ ಐತಿ ಅವ್ರ ಮ್ಯಾಗ ಕ್ರಮ ಆಗಲಿ, ಅವ್ರ ಮ್ಯಾಗ FIR ಆಗಲಿ, ಮತ್ತು ಅದನ್ನು ಬಂದ್ ಮಾಡೋದು, ಅದ್ರದ್ದೊಂದು ಸೂಕ್ತ ಭದ್ರತೆ ಕೊಡುವಂಥ ವ್ಯವಸ್ಥೆ ಮಾಡಲಿ. ಅದಕ್ಕೆ ಏನು ಇದು ಆಕ್ಚುಲಿ ಹೊರಗಡೆನೆ ಮಾಡಿದ್ರು. ಆದ್ರೆ ಈ ಸಿಟಿ ಈ ತೀವ್ರ ಬೆಳೀತಾ ಇರೋದ್ರಿಂದ ಅದು ಸಿಟಿ ಒಳಗೆ ಬಂದ್ಬಿಟ್ಟಿದೆ. ಮಹಾನಗರ ಪಾಲಿಕೆ ಇಲ್ಲ, ಅವ್ರಿಗೂ ನಾನು ಮಾತಾಡ್ಬೇಕು. ಯಾಕಂದ್ರೆ ಇದು ಪ್ಲಾಂಟ್ ಶಿಫ್ಟ್ ಮಾಡಬೇಕು. ಇಲ್ಲಿ ಯಾಕ ಸುತ್ತಮುತ್ತಲು ಮನೆ ಆಗಿರೋದ್ರಿಂದ, ಸ್ಕೂಲ್ ಕಾಲೇಜ್ ಇರೋದ್ರಿಂದ ಆ ಗಬ್ಬ ವಾಸನೆ ಕೂಡ ಯಾರಿಗೂ ನಿಂದ್ರಲಕ್ಕ, ನಮಗೆ ನಿಂದ್ರಲಕ್ಕ ಆಗ್ಲಾತಿಲ್ಲ. ಇಲ್ಲಿ ಪರಿಸ್ಥಿತಿ ಹೆಂಗೈತಿ. ಅದಕ್ಕೆ ಎಲ್ಲರದು ಒಬ್ಬೊಬ್ರು ಎಲ್ಲರೂ ಹೊಣೆ ಅದ. ಇದು ಯಾರೇ ಅದಕ್ಕೆ ಒಬ್ಬರೇ ಹೊಣೆ ಆಗೋದಿಲ್ಲ. ಈ ಎಲ್ಲರದು ತಮ್ಮ ನೆಗ್ಲಿಜೆನ್ಸಿನೇ ಐತಿ ಇದ್ರೆ. ಅದಕ್ಕೆ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರು ಚಿರಂಜೀವಿ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ನಾನು ಹೇಳ್ತೀನಿ, ಅವ್ರಿಗೂ ನಾನು ಆಗ್ರಹ ಮಾಡೀನಿ, ಅದನ್ನು ಬಂದ್ ಮಾಡ್ರಿ, ಅದು ಏನ್ರಿ ಅದಕ್ಕೆ ಸೂಕ್ತ ವ್ಯವಸ್ಥೆ ಮಾಡ್ರಿ ಅಂತಂದು ಅವ್ರಿಗೂ ಕೂಡ ನಾನು ಕೇಳ್ಕೊತೀನಿ. ಇದು STP ತೇಕೇಶಿಂದ ಏನು ನೀರು ಸ್ವಚ್ಛ ಮಾಡಕೇಶಿಂದ ಏನು ಮಾಡೋ ಕೆಲಸ ಏನು ಮಾಡಿದಾರ. ಈ ಕೆಲಸ ಮಾಡೋದ್ರಿಂದ ಮಾಡ್ಲಿ ಎಲ್ಲ ಒಳ್ಳೇದಾಗ್ತಿತ್ತಪ್ಪ ಅಂತಂದ್ರೆ ಇಲ್ಲಿ ಸಂಬಂಧಪಟ್ಟ ಏನು ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರ ಏನು ಸಂಬಂಧಪಟ್ಟ ಗುತ್ತಿಗೆದಾರಗಳು ಅದಾರ ಅವ್ರು ಇದಕ್ಕೆ ಜವಾಬ್ದಾರಿಯುತವಾಗಿ ಸೆಕ್ಯೂರಿಟಿ ಇಡಬೇಕು. ಆಮೇಲೆ ಬೇಲಿ ತಂತಿ ಹಾಕ್ಬೇಕು ಅಥವಾ ಕಾಂಪೌಂಡ್ ಕಟ್ಟಕೇಶಿಂದ ಸುರಕ್ಷಿತವಾಗಿ ಯಾರು ಜನರು ಒಳಗೆ ಬರ್ಲಾರ್ದಂಗ ನೋಡ್ಕೋಬೇಕು. ಈಗ ಅವ್ರ ಬೇಜವಾಬ್ದಾರಿತನದಿಂದ ನಮ್ಮ ಗಚ್ಚನಕಟ್ಟಿ ಕಾಲನಿ ಒಳಗ 3 ಜೀವ ಹೋಗ್ಯಾವ. 3 ಜೀವ ಹೋಗಿದ್ದರಿಂದ ಏನೈತಿ, ಅದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, DC ಅವ್ರು ಬರಬೇಕು, ಎಲ್ಲರೂ ಬಂದ ಕೇಸಿಂದ ಅದಕ್ಕೆ ಏನಾಗೈತೆ ಅದ್ರ ಪರಿಹಾರ ಕೊಡಬೇಕು. ಇನ್ನು ಮುಂದಿನ ಬರುವ ದಿನಗಳಲ್ಲಿ ಯಾವುದೇ ತರಹದ ಈ ತರ ಅಹಿತಕರ ಘಟನೆಗಳು ಆಗಲಾರ್ದಂಗ ಅವ್ರ ಜವಾಬ್ದಾರಿತವಾಗಿ ತಗೋತಾರ ಅಂತ ಹೇಳಿದ್ರೆ ಅವ್ರ ಕುಟುಂಬಸ್ಥರಿಗೂ ಒಂದು ನ್ಯಾಯ ಸಿಕ್ಕಂಗ ಆತೈತಿ. ಅದರದಿಂದ ಏನಾಗೈತಿ ಹಾನಿ, ಅದ್ರ ನ್ಯಾಯ ಅವ್ರಿಗೆ ಕೊಡಬೇಕು. ಇವತ್ತಿನ 3 ಬಡ ಮಕ್ಕಳು ಏನದಾರ
ಬಡ ಮಕ್ಕಳು ಅವರು ಯಾರು ಹೊರಗಿನವ್ರು ಇದ್ರು ಯಾರು ಶ್ರೀಮಂತರು ಇದ್ರು ಏನ್ರೆ ನಡೀತಿತ್ತು. ಬಡ ಮಕ್ಕಳು ಅದಾರ, ಬಡ ಮಕ್ಕಳು ಅಂದ್ರೆ ದುಡ್ಕೊಂಡ್ ತಿನ್ನಕ್ಷನ್ ಸಾಕೆ ಇಷ್ಟು ದೊಡ್ಡವ್ರನ್ನ 10 ವರ್ಷ ತನ ಸಾಕಿಕ್ಷನ್ ದೊಡ್ಡ ಹುಡುಗರನ್ನಾಗಿ ಮಾಡಿದಾರ ಅವರು. ಅವ್ರಿಗೆ ಇವತ್ತು ಹಾನಿ ಆಗೈತಿ. ಅದ್ರದ್ದೇನೈತಿ DC ಅವ್ರು ಬರಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ವಾರ್ಡ್ ನಂಬರ್ 12ಕ್ಕೆ ಸಂಬಂಧಪಟ್ಟ ಇದು STP ಐತಿ. ನಾಳೆ ನಾವು ಇದನ್ನ ಮುನ್ಸಿಪಾಲಿಟಿ ಒಳಗೆ ತರಾವದಾಗ ಇದನ್ನ ಹಾಕಿ ಇದನ್ನ ಇಲ್ಲಿಂದ ಬಂದ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತೀವಿ. ಊರ್ ಹೊರಗಾದ್ರೆ ಇದನ್ನ ಯಾವುದೇ ತರಹದ ಹಾನಿಗಳು ಆಗುದಿಲ್ಲ. ನಮ್ಮ ಸಿಟಿ ಲಿಮಿಟ್ಸ್ ಒಳಗೆ ಬರೋದ್ರಿಂದ ಇದನ್ನ ಈ ತರ ಹಾನಿ ಆಗೈತಿ. ಇದಕ್ಕೆ ಏನದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿ ತಗೊಂಡಿಕೇಶನ್ ಇದಕ್ಕೆ ವ್ಯವಸ್ಥೆ ಮಾಡ್ಬೇಕು. ಯಾರು ಬಂದಿದ್ರು ಅವ್ರು ಭರವಸೆ ಕೊಟ್ಟು ಹೋಗ್ಯಾರ. ಏನಂತ ಹೇಳಿ ನಾವು ಮಾತಾಡಿದ್ರೆ ಕರೆಕ್ಟ್ ಆಗುದಿಲ್ಲ ಅಂತೇಳಿ ಅವ್ರ ಕುಟುಂಬದವ್ರಿಗೆ ಕರೆಸಿ ಅವ್ರ ಕುಟುಂಬದವ್ರಿಗೆ ನಿಂದ್ರಿಸ್ಕೇಶನ್ ಒಂದು ಜವಾಬ್ದಾರಿತವಾಗಿ ಅವ್ರವ್ರು ಮಾತಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅದಕ್ಕೆ ಏನ ಪರಿಹಾರ ಏನು ಕೊಡ್ಬೇಕಲ್ಲ ಆ ಪರಿಹಾರನ ಕೊಡ್ತೀವಿ ಅಂತ ಹೇಳಿದಾಗ ಅವ್ರ ಕುಟುಂಬಸ್ಥರು ಒಂದ್ ಸ್ವಲ್ಪ ಸಮಾಧಾನ ಆಗಿದಾರೆ ಅಷ್ಟೇ. ಏನ್ ಸಮಾಧಾನ ಆದ್ರೂ ಜೀವ ಹೋಗ್ಯದ ಅಂದ ಬಳಕ ಅದು ದೊಡ್ಡ ತ್ರಾಸೆ. ಜೀವ ಹೋಗಿದ್ದಕ್ಕೆ ಯಾರು ಏನು ಸಮಾಧಾನ ಮಾಡಿದ್ರೇನ್ ಈಗ ಬಾಳ ಅಂದ್ರೆ ಹಣಕಾಸು ಕೊಟ್ಟ ಕಿಶಿಂದ ಅವ್ರಿಗೆ ವ್ಯವಸ್ಥೆ ಮಾಡಿ ಕಿಶಿಂದ ಏನಾರ ಸುಧಾರಿಸಬಹುದು. ಆದ್ರೆ ಹುಡುಗರು ಬೆಳೆದ ಕಿಶಿಂದ ನಾವೇ ಬೆಳೆದು ತಂದೆ ತಾಯಿ ನೋಡ್ಕೊಳ್ಳೋ ವ್ಯವಸ್ಥೆ ಇರ್ತಿತ್ತು. ಅದನ್ನ ಯಾರು ನೋಡ್ಕೋತಾರೆ? ಈ ತರ ಹಾನಿ ಆಗೈತಿ. ಅದಕ್ಕೆ ಇದ್ರ ಏನೈತಿ ಜವಾಬ್ದಾರಿ ತಗೊಂಡು ಶಿಸ್ತಾಗೈತಿ. ಊರ್ ಹೊರಗಿನ ಜವಾಬ್ದಾರಿ ತಗೊಂಡು ಊರ್ ಹೊರಗಿಂದ ಯಾವ್ದೋ ಒಂದು ಜಾಗ ನೋಡ್ಕೊಂಡು ಅಲ್ಲಿ ಇದನ್ನ ಶಿಫ್ಟ್ ಮಾಡಿಸ್ಬೇಕು. ಇದನ್ನ ನಾಳೆ ನಾವು ಮುನ್ಸಿಪಾಲಿಟಿ ಒಳಗೆ ಮೊದಲೊಳಗೆ ಇಟ್ಟು ಇದನ್ನ ಟರಾವದಾಗ ಪಾಸ್ ಮಾಡಿಸಿ ಇಲ್ಲಿಂದ ಕ್ಲೋಸ್ ಮಾಡಿಸಿ ಮುಂದೆ ಹಾಕ್ಸುವಂತ ಜವಾಬ್ದಾರಿ ಮುನ್ಸಿಪಾಲಿಟಿ ಮಹಾನಗರ ಪಾಲಿಕೆಯಿಂದ ಮಾಡ್ತೀವಿ. ಸರ್ ಈಗ ಇದು ಆಗಿತ್ತು, ಅದ್ರ ಬಗ್ಗೆ ಯಾಕೆ ಎಲ್ಲರೂ ಇದನ್ನ ಮಾಡ್ಲಿಲ್ಲ ಸರ್? ಯಾವ್ದ್ರಿ ಇಲ್ಲಿ ನೀರಿಂದ ಇದನ್ನ ಮಾಡ್ಯಾರಲ್ಲ ರೀ, ಬೇಜವಾಬ್ದಾರಿ ಐತಿ. ಇದು ನೀರಿಂದ ಏನಾಗಿತ್ತು ಮೊದಲು ಇದಕ್ಕೆ ಕಂಪೌಂಡ್ ಅದಿತ್ತು. ಮೊನ್ನೆ ಏನಾಗೈತಿ ಯಾವ್ದೋ ಒಂದು ಪೈಪ್ಲೈನ್ ಮಾಡೋ ಸಲಗೆ ಇದನ್ನೆಲ್ಲ ಪೂರ್ತಿ ಸ್ವಚ್ಛ ಮಾಡಿ ಒಂದು ಪೈಪ್ಲೈನ್ ಮಾಡ್ಕೊಂಡ್ರು. ಪೈಪ್ಲೈನ್ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಜವಾಬ್ದಾರಿತವಾಗಿ ಬೇಲಿ ತಂತಿ ಹಾಕ್ಬೇಕು, ಕಂಪೌಂಡ್ ಕಟ್ಟಬೇಕು. ಸೆಕ್ಯೂರಿಟಿದವ್ರಿಗೆ ಇಟ್ಟಾರ. ಎಂತ ಸೆಕ್ಯೂರಿಟಿ ಇಟ್ಟಾರಂದ್ರ ಇವತ್ತು ಅವ್ರಿಗೆ ಈ ಸದಿ ಇಲ್ಲಿ ಈ ಘಟನೆ ಆದ್ರೂ 1 ಮಿನಿಟ್ ಅವ್ರಿಗೆ ಬಿಸಿಲಾಗ ನಿಂದ್ರಕ್ ಬರತ್ತಿಲ್ಲ. ಪೂರ್ತಿ ವಯಸ್ಸಾದ ಇಬ್ಬರು ಸೆಕ್ಯೂರಿಟಿ ಇಟ್ಟಾರ. ಒಂದ್ ರಾತ್ರಿ ಇಟ್ಟಾರ, ಒಂದ್ ಹಗಲಿಟ್ಟಾರ. ಆ ಸೆಕ್ಯೂರಿಟಿದವ್ರಿಗೆ ನಿಂದ್ರಾಕ್ ಸತ್ಯ ಆಗತ್ತಿಲ್ಲ ಬಿಸಿಲ 1 ಮಿನಿಟ್. ಅವ್ರು ಯಾವ ತರ ಇದನ್ನ ಕಾಯ್ತಾರ? ಕಾಯ್ದಾಗುದಿಲ್ಲ. ಇದ್ರ ಕಂಪೌಂಡ್ ಕಟ್ರ ತಂದು ಏನಾರ ಒಂದು ಮಹಾನಗರ ಪಾಲಿಕೆಗೆ ಏನಾರ ಒಂದು ಇದು ಮಾಡ್ಬೇಕಿತ್ತಲ್ಲ. ಇಲ್ಲ, ಮೊದಲು ಕಟ್ಟಿದ್ದಿತ್ತು, ಬೇಲಿ ತಂತಿ ಹಾಕಿದ್ದಿತ್ತು. ಅದು ಬೇಲಿ ತಂತಿ ಹಾಕಿದ್ದು ಎಲ್ಲ ವ್ಯವಸ್ಥಿತವಾಗಿತ್ತು. ಇದನ್ನ ಪೈಪ್ಲೈನ್ ಏನ್ ಮಾಡ್ಕೊಳತ್ತಿದ್ರಲ್ಲ, ಮಾಡ್ಕೊಂಡ ಸಮಯದೊಳಗೆ ಪೈಪ್ಲೈನ್ ಮುಗಿದ ತಕ್ಷಣ ಜವಾಬ್ದಾರಿತವಾಗಿ ಕಾಂಟ್ರಾಕ್ಟರ್ ಅದನ್ನ ಕಂಪೌಂಡ್ ಕಟ್ಟಬೇಕು ಅಥವಾ ಬೇಲಿ ತಂತಿ ಹಾಕ್ಬೇಕು. ಅದಕ್ಕೆ ಕಾಯುವಂತ ಎಂತ ಸೆಕ್ಯೂರಿಟಿಗಳಿಗೆ ಇಡ್ಬೇಕಪ್ಪ. 10 ಫೂಟಿಗೆ ಒಂದು ಸ್ವಚ್ಛ ಮಾಡೋ ಪೈಪ್ಲೈನ್ ಮಾಡ್ಕೊಂಡ್ರೆ 10 ಫೂಟಿಗೆ ಒಂದ್ರೆ ಇಡ್ಬೇಕು ಸೆಕ್ಯೂರಿಟಿ. ಬಿಡು ಹೋಲಿ, ಇಲ್ಲಿ ಹಿಡಿದು ಯಾವ್ಯಾವ ಸೆಕ್ಯೂರಿಟಿಗಳು ಇಟ್ಕೇಶನ್ ವ್ಯವಸ್ಥೆ ಮಾಡ್ಬೇಕು. ಅದನ್ನ ಯಾವ್ದೇ ತರ ಸೆಕ್ಯೂರಿಟಿಗಳು ಇಟ್ಟಿಲ್ಲ. ಇದ್ರೊಳಗೆ ತಪ್ಪಿಸ್ತರು ಕಾಂಟ್ರಾಕ್ಟರ್ ಗುತ್ತಿಗೆದಾರ ಅದಾರ, ಆಮೇಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಅದಾರ. ಇದನ್ನ ಯಾರದಾರ ಈ ಸದ್ದ ಅದ್ರದ್ದು ಉಳ್ಕಾದವ್ರು ಯಾರ್ಯಾರು ಅದ್ರದ್ದು ಎಲ್ಲ ಈ ಸದ್ ತನಿಖೆ ನಡೆದೈತಿ. ಅದ್ರ ಮೇಲೆ ಯಾರು ಜವಾಬ್ದಾರಿ ಬರ್ತಾರೆ ಎಲ್ಲರೂ ಬಂದ್ ಕೇಶನ್ ಅದ್ರ ಕುಟುಂಬಸ್ಥರಿಗೆ ಎಲ್ಲ ಪರಿಹಾರ ಕೊಡ್ಬೇಕು. ನಾವು ಸಚಿನ್ ಕುಂಶೆ ಅಂತೇಳಿ ನಮ್ಮ ತಾಯಿಯವ್ರ ಮಹಾನಗರ ಪಾಲಿಕೆ ಸದಸ್ಯರ ಅವ್ರ ಮಗ, ವಾರ್ಡ್ ನಂಬರ್ 10.